ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೌತ್ ಆಫ್ರಿಕಾ ವಿರುದ್ಧ ನ್ಯೂಜಿಲೆಂಡ್ ಭರ್ಜರಿ ಗೆಲುವು ಸಾಧಿಸಿದೆ. ಆಲ್ಸೋ ನ್ಯೂಜಿಲೆಂಡ್ ಫೈನಲ್ ಕೂಡ ತಲುಪಿದೆ. ನ್ಯೂಜಿಲೆಂಡ್ ಫೈನಲ್ ತಲುಪಿದ ನಂತರ ಇರ್ಫಾನ್ ಪಠಾನ್ ಹಾಗೂ ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಸ್ಕೋರ್ ಕಾರ್ಡ್ ನ ನೋಡ್ಕೊ ಬರ್ತಾ ಇದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದ್ದು ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ರಚಿನ್ ರವೀಂದ್ರ ಅವರ ಬ್ಯಾಟಿಂಗ್ ನಿಂದ ಆಡಿದಂತ 101 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಆಲ್ಸೋ 13 ಬೌಂಡ್ರಿ 1 6 ಕೂಡ ರಚಿನ್ ರವೀಂದ್ರ ಅವರ ಬ್ಯಾಟಿಂಗ್ ನಿಂದ ಬಂತು. ಇನ್ನು ಕೇನ್ ವಿಲಿಯಮ್ಸನ್ ಅವರು ಕೂಡ ಸೆಂಚುರಿ ಹೊಡೆದಿದ್ದಾರೆ. ಆಡಿದಂತ 94 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಆಲ್ಸೋ 10 ಬೌಂಡ್ರಿ 2 6 ಕೂಡ ಕೇನ್ ವಿಲಿಯಮ್ಸನ್ ಅವರ ಬ್ಯಾಟಿಂಗ್ ನಿಂದ ಬಂತು. ಹಾಗೂ ಡ್ಯಾರಿ ಮಿಚೆಲ್ ಅವರು ಆಡಿದಂತ 37 ಬಾಲ್ಗಳಲ್ಲಿ 49 ರನ್ ಕಲೆ ಹಾಕಿ ಔಟ್ ಆದ್ರು. ಇನ್ನು ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಗ್ಲೇನ್ ಫಿಲಿಪ್ಸ್ ಅವರ ಕಡೆಯಿಂದ. ಇನ್ನು ನ್ಯೂಜಿಲೆಂಡ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಗ್ಲೇನ್ ಫಿಲಿಪ್ಸ್ ಅವರಿಂದ. ಆಡಿದಂತ 27 ಬಾಲ್ಗಳಲ್ಲಿ 49 ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಕಡೆ ಅಷ್ಟೇನು ಟಾಪ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ನ್ಯೂಜಿಲೆಂಡ್ 50 ಓವರ್ಗಳಲ್ಲಿ 362 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತ್ತು. ಸೌತ್ ಆಫ್ರಿಕಾಗೆ 363 ರನ್ ಟಾರ್ಗೆಟ್ ಇತ್ತು. ನಂತರ ಚೇಸ್ ಮಾಡಲು ಬಂದ ಸೌತ್ ಆಫ್ರಿಕಾ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ನ್ಯೂಜಿಲೆಂಡ್ ಬೌಲಿಂಗ್ ಅಂತಾನೆ ಹೇಳ್ತೀನಿ. ಸೌತ್ ಆಫ್ರಿಕಾದ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ತೆಂಬ ಬೌಮ ಅವರು ಆಡಿದಂತ 71 ಬಾಲ್ಗಳಲ್ಲಿ 56 ರನ್ ಕಲೆ ಹಾಕಿ ಔಟ್ ಆದ್ರು. ವ್ಯಾಂದರ್ ದುಸೇನ್ ಅವರು ಆಡಿದಂತ 66 ಬಾಲ್ಗಳಲ್ಲಿ 69 ರನ್ ಕಲೆ ಹಾಕಿ ಮಿಚೆಲ್ ಸ್ಯಾಂಟ್ನರ್ ಅವರಿಗೆ ಔಟ್ ಆದ್ರು. ಇನ್ನು ಏಡನ್ ಮಕ್ರಮ್ ಅವರು ಆಡಿದಂತ 29 ಬಾಲ್ಗಳಲ್ಲಿ 31 ರನ್ ಕಲೆ ಹಾಕಿ ರಚಿನ್ ರವೀಂದ್ರ ಅವರಿಗೆ ಔಟ್ ಆದ್ರು. ಇನ್ನು ಡೇವಿಡ್ ಮಿಲ್ಲರ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ರು. ಆದ್ರೂ ಕೂಡ ಸೌತ್ ಆಫ್ರಿಕಾ ಗೆದ್ದಿಲ್ಲ. ಆಡಿದಂತ 67 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು ಡೇವಿಡ್ ಮಿಲ್ಲರ್ ಅವರ ಬ್ಯಾಟಿಂಗ್ ನಿಂದ. ಇನ್ನು ಸೌತ್ ಆಫ್ರಿಕಾದ ಕಡೆ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಲ್ಸೋ ಸೌತ್ ಆಫ್ರಿಕಾ 50 ಓವರ್ಗಳಲ್ಲಿ 312 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡು ಚಾಂಪಿಯನ್ ಟ್ರೋಫಿಯಿಂದ ಹೊರಗೆ ಉಳಿದಿದೆ. ನ್ಯೂಜಿಲೆಂಡ್ ಭಾರತ ವಿರುದ್ಧ ಫೈನಲ್ ಕೂಡ ತಲುಪಿದೆ. ನ್ಯೂಜಿಲೆಂಡ್ ಫೈನಲ್ ತಲುಪಿದ ನಂತರ ಇರ್ಫಾನ್ ಪಠಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಸೌತ್ ಆಫ್ರಿಕಾ ಚಾಂಪಿಯನ್ ಟ್ರೋಫಿ ಎಲ್ಲಾ ಪಂದ್ಯಗಳಲ್ಲೂ ತುಂಬಾನೇ ಚೆನ್ನಾಗಿ ಆಡಿದೆ, ಆದರೆ ಸೆಮಿಫೈನಲ್ ನಲ್ಲಿ ಅವರು ಚೆನ್ನಾಗಿ ಆಡ್ಲಿಲ್ಲ. ಹಾಗೂ ಈಗ ನ್ಯೂಜಿಲೆಂಡ್ ಭಾರತವನ್ನು ಫೈನಲ್ಸ್ ನಲ್ಲಿ ಎದುರಿಸಲಿದೆ ಹಾಗೂ ಫೈನಲ್ಸ್ ನಲ್ಲಿ ಭಾರತ ಗೆಲ್ಲುತ್ತೆ ಅಂತ ಇರ್ಫಾನ್ ಪಠಾನ್ ಅವರು ಹೇಳಿದ್ದಾರೆ. ಹಾಗೂ ನಂತರ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಅದ್ಭುತವಾಗಿ ಆಡಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ನೋಡಲು ತುಂಬಾ ಖುಷಿ ಆಗುತ್ತೆ. ಭಾರತ ತಂಡ ನ್ಯೂಜಿಲೆಂಡ್ ನ ಫೈನಲ್ ನಲ್ಲಿ ಸೋಲ್ಸುತ್ತೆ ಅಂತ ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದ್ದಾರೆ. ವೀರೇಂದ್ರ ಸೆಹ್ವಾಗ್ ಹಾಗೂ ಇರ್ಫಾನ್ ಪಠಾನ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.